ಅವ್ರಿಗೆ ನಿಖಿಲ್ 3 ಇಯರ್ಸ್ ಇದ್ದಾಗ, ನಿತಿನ್ 10 ಇಯರ್ಸ್ ಇದ್ದಾಗ ನಾನು ಅಲ್ಲಿ ನಮ್ಮ ಮನೆಯಲ್ಲಿ ಚೆಸ್ ಶುರು ಮಾಡಿಸ್ಬಿಟ್ಟೆ. ಅಲ್ಲಿ ಹಾಸನದಲ್ಲಿದ್ವಿ ನಾವು. ಚೆಸ್ ಅಲ್ಲಿ ಹಾಸನದಲ್ಲಿರೋರೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಟ್ರಗಲ್ ಮಾಡ್ತಾಯಿದ್ವಿ ಚೆಸ್ಗೆ ಅಂತ. ಚೆಸ್ಸು ನಾನು ಲೈಕ್ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬಿಗಿನಿಂಗಲ್ಲಿ ಹಂಗೆ ಬಂದಿದ್ದು ಚುರುಪಾರು ಹೇಳ್ಕೊಟ್ಟೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಹುಡುಗರುಗಳು, ಇಂಜಿನಿಯರಿಂಗ್ ಬ್ರಿಲಿಯಂಟ್ ಹುಡುಗರುಗಳಿದ್ರು. ಅವ್ರುಗಳನ್ನ ಕರ್ಸೋದು, ನನ್ನ ಮಗನ ಹತ್ರ ಚೆಸ್ ಆಡೋ, ನಾನು ಹಿಂಗೆ ಸಾರು ಮಾಡಿಕೊಡ್ತೀನಿ ಅಂತ. ಅಲ್ಲೆಲ್ಲ ಬ್ಯಾಚುಲರ್ಸ್ ಇದ್ದರು ರೂಮ್ಗಳಲ್ಲಿ, ಗುರು ಅವರು ಇವರೆಲ್ಲ. ಅಲ್ಲಿ ಅವ್ರಿಗೆ ಬರೀ ಅನ್ನ ಮಾಡ್ಕೊಳ್ಳೋ, ಸಾಂಬಾರು ನಾನು ರುಚಿಯಾಗಿ ಬ್ರಾಹ್ಮಣರು ಇದು ಮಾಡ್ತಿದ್ದೆ, ಬೆಳ್ಳುಳ್ಳಿ ಹಾಕ್ತೆ ಮಾಡಿದೆ. ಅದು ನಾನೀಗ ಸಾಂಬಾರು ಕೊಡ್ತೀನಿ ಕೊಡ್ರೋ ನಿಮಗೆ, ನನ್ನ ಮಗ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ರೋ, ನನ್ನ ಮಕ್ಕಳ ಜೊತೆ ಚೆಸ್ ಆಡ್ರೋ, ಆ ಥರ ಮಾಡಿ. ಆಮೇಲೆ ಅಲ್ಲಿ MCA ಮಾಡೋಕ್ಕೆ ನಮ್ಮ ಅಕ್ಕನ ನಮ್ಮ ಬಾಬನ ಅಣ್ಣನ ಮಗ ಬಂದ, ನಿರಂಜನ್ ಅಂತ. ಅವ್ನಿಗೊಂಥರ ಚೆಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವನೊಂದು ಸಂಡೇ ಕರೆಯೋದು, ನನ್ನ ಮಕ್ಕಳ ಜೊತೆ ಚೆಸ್ ಆಡೋದು. ಹಾಗಾಗಿ ನಾನು ಅವರನ್ನು ಚೆಸ್ಸಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ಮಾಡಿಬಿಟ್ಟೆ ಮಕ್ಕಳಿಗೆ. ಅವರಿಬ್ಬರೇ ಚೆಸ್ ಆಡೋರು, ಮಾಡೋರು ಎಲ್ಲ ಮಾಡೋರು. ಅದು ಚೆಸ್ ಕಂಟಿನ್ಯೂ ಆಯಿತು. ಆಮೇಲೆ ನಾನು ಡ್ರೀಮ್ ಒಂದಿನ ನನ್ನ ಮಕ್ಳನ್ನ ಚೆಸ್ ಪ್ಲೇಯರ್ ಮಾಡ್ತೀನಿ ಅಂತ. ಹೀಗೇನೆ ಇವನ್ನೆಲ್ಲದ್ರೂ ಜಾಣ ನಿತಿನು. ಕ್ರಿಕೆಟು, ಇದು ಫುಟ್ಬಾಲು, ಇದು ಸ್ವಿಮ್ಮಿಂಗು, ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡೋನು ಅಂದರೆ ಲೈಕ್ ಅವನು ಎಲ್ಲದರಲ್ಲೂ ಇದ್ದ. ನನಗೆ ಇಂಟೆಲಿಜೆನ್ಸ್ ಇದ್ದಿದ್ದರಿಂದ ಯಾವುದ್ರಲ್ಲೂ ಒಂದರಲ್ಲಿ ಇವನನ್ನು ಮುಂದೆ ತರ್ತೀನಿ ಅನ್ನೋದೊಂದು ನನಗೆ ಫ್ಯೂಚರ್ ಪ್ಲ್ಯಾನ್ ಇತ್ತು. ಆದರೆ ಲೈಕ್ ಇದು ನನಗೆ ಈ ಥರ ನಾನು PUCಗೆ ಬಂದಮೇಲೆ ನಾನು ಫ್ಲವರ್ ಬಿಸ್ನೆಸ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಆಗೋ ಯಾವ ಐಡಿಯಾನೂ ಇರಲಿಲ್ಲ. ಯಾವ ಐಡಿಯಾನೂ ಇರಲಿಲ್ಲ ನನಗೆ. ಹೊರಗಡೆ ಕೆಟ್ಟ ಜನಗಳಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಒಂಥರ ಕೆಟ್ಟ ಜನಗಳಿದ್ದಾರೆ ಹೊರಗಡೆ, ಪ್ರಪಂಚ ಹೊರಗಡೆ ಬರೀ ಒಳ್ಳೆಯವರೇ ಅಲ್ಲ, ಕೆಟ್ಟವರು ಇದ್ದಾರೆ, ಚೀಟ್ ಮಾಡ್ತಾರೆ, ನಮಗೆ ಮೋಸ ಮಾಡ್ತಾರೆ. ಏನಾಯಿತು ಅಂಥದ್ದು ಅಂದರೆ ಕೆಟ್ಟ ಜನಗಳ ಪರಿಚಯ ಹೆಂಗಾಯ್ತು ನಿಮಗೆ? ಹೊರಗಡೆ ಹೋಗಿ ಎಲ್ಲಾದರೂ ಒಂದು ಕೆಲಸ ಮಾಡೋಕ್ಕೆ ಹೋಗಿ ನಿಮ್ಗೆ ಕ್ಲೀನಾಗಿ ಕೆಟ್ಟ ಜನಗಳು ಇರ್ತಾರೆ. ನಾನು ಹೇಳ್ತೀನಿ, ಪಾಸಿಟಿವಿಟಿ ನೆಗೆಟಿವಿಟಿ ಇದೆಯಲ್ಲ, ಇದು ಎಲ್ಲ ಥರ ಜನಗಳು ಇರ್ತಾರೆ. ಪಾಸಿಟಿವ್ ಜನಗಳು ಇರ್ತಾರೆ, ನೆಗೆಟಿವ್ ಜನಗಳು ಇರ್ತಾರೆ. ನಮ್ಗೆ ಏನಾಗುತ್ತೆ ಅಂದರೆ ಒಂದು ಕ್ಲೋಸ್ ಅಟ್ಮಾಸ್ಫಿಯರಲ್ಲಿ ಇದ್ದಾಗ ನಮಗೆ ನಮ್ಮದೇ ಒಂದು ನಿಟ್ಟಲ್ಲಿ ಬದುಕ್ತಾ ಇರ್ತೀವಿ. ಆವಾಗ ನಮಗೆ ಹೊರಗಡೆ ಜನಗಳು ಈ ಥರ ಎಲ್ಲ ಇರ್ತಾರೆ ಅಂತ ಗೊತ್ತಿರಲ್ಲ. ಯೂಶ್ವಲಿ ಹೌಸ್ ವೈಫ್ಸ್ಗೆ ಹೊರಗಡೆ ಹೋದಾಗ ಅಲ್ಲಿ ಒಂದು ಮಾತಾಡಿರ್ತಾರೆ. ಇವಾಗ ಫ್ಲವರ್ ಬಿಸ್ನೆಸ್ಸು ನಾನು ಫಸ್ಟು ವಿಪ್ರೋ ಸ್ಟಾರ್ಟ್ ಮಾಡಿಕೊಂಡೆ. ವಿಪ್ರೋನಲ್ಲಿ ನಂಗೆ ಒಳ್ಳೆ ಅನುಭವ ಅಂದರೆ ಅಲ್ಲೆಲ್ಲ ಒಂಥರ ಡೀಸೆಂಟ್ ಜನಗಳು. ಅಲ್ಲೊಂದು 45 ಬೊಕೇಸ್ ಮಾಡ್ತಾಯಿದ್ದೆ. ತುಂಬ ಕಷ್ಟಪಟ್ಟಿದ್ದೀನಿ. ಕಷ್ಟ ಎಷ್ಟಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಫಸ್ಟ್ ನನಗೆ ವರ್ಕ್ ಆರ್ಡರ್ ಸಿಕ್ಕಾಗ 45 ಬೊಕೇಸ್ ಒಂದು ದಿನಕ್ಕೆ. ಅದನ್ನೇ 2 ದಿನ ಚೇಂಜ್ ಮಾಡ್ತಾಯಿದ್ದೆ ನಾನು. ಅದು ಇದನ್ನು ಚೇಂಜ್ ಮಾಡಿ ಎಲ್ಲ ಅದು ಒಂದು 45,000 ರೂಪೀಸ್ ಪರ್ ಮಂತ್ ನನಗೆ ಇದ್ದಿದ್ದು. ಆವಾಗ 45,000 ರೂಪೀಸ್ ಅದನ್ನೇ ಎಲ್ಲ ಕಡೆ ಹೇಳ್ತಾರೆ. ಕೆಲವು ನ್ಯೂಸಲ್ಲಂತಲೂ ಹೇಳ್ತಾರೆ 500 ರೂಪಾಯಿಂದ ಸ್ಟಾರ್ಟ್. 500 ರೂಪಾಯಿಂದ ಏನು ಮಾಡೋಕ್ಕಾಗತ್ತೆ? 500 ರೂಪಾಯಿಂದ ಅಲ್ಲ, ವಿಪ್ರೋಗೆ ಫಸ್ಟ್ ಡೇ ಇನ್ವೆಸ್ಟ್ಮೆಂಟ್ಗೆ ನಂಗೆ 5,000 ರೂಪಾಯಿ ಬೇಕಿತ್ತು. ಫಸ್ಟ್ ಡೇ ಡೆಮಾನ್ಸ್ಟ್ರೇಷನ್ ಮಾಡುವಾಗ ನಾನು ಹೋಗೋಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ, ಆಟೋಗೆ, ಆಮೇಲೆ ಇದಕ್ಕೆ ಎಲ್ಲ ಇದೆಯಲ್ಲ, ನನಗೆ 5,000 ರೂಪಾಯಿ ಬೇಕಿತ್ತು. ನನಗೆ ನಮ್ಮ ಹಸ್ಬೆಂಡ್ಗೆ ನನಗೆ ಮೆಚುರಿಟಿ ಇದೆ ಅಂತ ಅವ್ರು ಯಾವತ್ತೂ ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ಅವರು ನನಗೆ ಹೆಲ್ಪ್ ಮಾಡೋ ಸಾಧ್ಯತೆಗಳೇ ಇರಲಿಲ್ಲ. ಆಮೇಲೆ ಲೈಕ್ ನನ್ನ ಫ್ರೆಂಡ್ ಸರೋಜಾ ಇವಾಗ ಮೈಸೂರಲ್ಲಿದ್ದಾರೆ, ಅವ್ರನ್ನ ಕೇಳಿದೆ. ಶಿ ವಿಲ್ ಬಿ ವಾಚಿಂಗ್ ದಿಸ್ ಐ ಥಿಂಕ್. ಆ್ಯಂಡ್ ಐ ಹ್ಯಾವ್ ಟು ಬಿ ಗ್ರೇಟ್. ಯಾವಾಗಲೂ ಅವ್ರಿಗೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ಅವರು ಆ್ಯಕ್ಚುಲಿ ನನಗೆ 5,000 ರೂಪೀಸ್ ಕೊಟ್ಟರು. ನಾನು ಸಿಟಿ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಡು ಸರೋಜನ್ನು ಜೊತೆಯಲ್ಲಿ ಕರ್ಕೊಂಡು ವಿಪ್ರೋಗೆ ಹೋಗಿ ಲೈಕ್ ಐ ಡೆಮಾನ್ಸ್ಟ್ರೇಟೆಡ್. ಆಮೇಲೆ ನಂಗೆ 45,000 ರೂಪಾಯಿ ಆರ್ಡ್ರ್ ಸಿಕ್ತು. ಆವಾಗ ಮೈ ಮೈಂಡ್ ಸ್ಟಾರ್ಟೆಡ್ ಡ್ರೀಮಿಂಗ್. ನಾನೇನೋ ಮಾಡಿರ್ತೀನಿ ನನ್ನ ಮಕ್ಕಳಿಗೆ. ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ನನ್ನ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಓದೋದ್ರಲ್ಲಿ ಇಲ್ಲದೇ ಇದ್ದರು ಈಗ ಫ್ಲೋರಲ್ ಡೆಕೋರೇಷನು ಅದರಲ್ಲಿ ತುಂಬ ದುಡ್ಡಿದೆ ಅಂತ. ಆಮೇಲೆ ಫಸ್ಟ್ ವಿಪ್ರೋ ಆಯಿತು. ಆಮೇಲೆ ಇನ್ನೊಂದು 5-6 ಕಂಪ್ನೀಸ್ ಅಲ್ಲೇ ಹಿಡ್ಕೊಂಡೆ. ಆಮೇಲೆ ವಿಪ್ರೋನವ್ರು ನನ್ನ ಈವೆಂಟ್ ಆರ್ಗನೈಸ್ ಮಾಡೋಕ್ಕೆ ಹೇಳಿದ್ರು. ಸೊ ಮ್ಯೂಸಿಕ್ ಆಲ್ರೆಡಿ ನಾಲೆಡ್ಜ್ ಇದ್ದಿದ್ದರಿಂದ ಮ್ಯೂಸಿಕ್ಕು, ಇದು ಕ್ಲಾಸಿಕಲ್ ಮ್ಯೂಸಿಕ್ಕು ಇದು ಎಲ್ಲ ನಾನು ಅರೇಂಜ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರು ನನ್ನ ಲೀಲಾ ಪ್ಯಾಲೇಸ್ಗೆ ಕಳ್ಸೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಈವೆಂಟ್ ಆರ್ಗನೈಸ್ ಮಾಡಿ ಅಲ್ಲಿ VIP ಕ್ಲೈಂಟ್ಸ್ ಇರ್ತಾಯಿದ್ರು, ಅಲ್ಲಿಗೆ ಎಲ್ಲ ಅಂತ. ಫ್ಲೂಟು, ವೀಣೆ ಆ ಥರ ಎಲ್ಲ ಅರೇಂಜ್ ಮಾಡುವೆ.
ಅಲ್ಲಿ ನನಗೆ ಐಡಿಯಾ ಬಂದಿದ್ದು ಬ್ಯಾಂಕ್ವೆಟ್ ಡೆಕೋರೇಷನ್ಸ್ ಬಗ್ಗೆ. ಬ್ಯಾಂಕ್ವೆಟ್ ಡೆಕೋರೇಷನ್ ಬ್ಯಾಂಕ್ವೆಟ್ ಡೆಕೋರೇಷನ್ಸಲ್ಲಿ ದುಡ್ಡಿದೆ ಅಂತ. ಸೊ ಬ್ಯಾಂಕ್ವೆಟ್ ಡೆಕೋರೇಷನ್ಸ್ ನಾನು ಲೀಲಾ ಪ್ಯಾಲೇಸಲ್ಲಿ ಹೋಗಿ ಅಲ್ಲಿ ಅವರ ಸಿತಾರ ಹಾಲ್ನ ತೊಗೊಂಡೆ. ಅದಾದಮೇಲೆ ಲೈಕ್ ನನಗೆ ನಂಗೆ ಗೊತ್ತಾಗೋಯ್ತು ಈಗ ಇದು ಏನಿದು ಬಿಸ್ನೆಸ್ ಅಂತ. ಸೊ ಅಲ್ಲಿ ಮಾಡೋಕ್ಕೆ ಶುರು ಮಾಡಿದೆ ಬ್ಯಾಂಕ್ವೆಟ್ ಡೆಕೋರೇಷನು. ಆಮೇಲೆ ಅಲ್ಲಿಂದ ಇನ್ನೊಂದು ಚೌಲ್ಟ್ರಿ, ಇನ್ನೊಂದು ಅದು ಇದು ಅಂತೆಲ್ಲ ಮಾಡಿಕೊಂಡು ಲೈಕ್ ನಾನು ಫುಲ್ ಫ್ಲೆಜ್ಡ್ ಫ್ಲೋರಲ್ ಡಿಸೈನರ್ ಆಗಿಬಿಟ್ಟೆ, ಫ್ಲೋರಲ್ ಡೆಕೋರೇಟರ್. ಆಮೇಲೆ ಜೊತೆಗೆ ಅಲ್ಲಿ ವಿಪ್ರೋನಲ್ಲಿ ಮಾಡಿ 1 ತಿಂಗಳಾದಮೇಲೆ ದಾಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಅಲ್ಲಿ ನಂದೊಂದು ಔಟ್ಲೆಟ್ ಸ್ಟಾರ್ಟ್ ಮಾಡಿದೆ. ಔಟ್ಲೆಟ್? ಓ ವಾವ್. ಅಲ್ಲಿ ಅವರು ಮಿಸ್ಟರ್ ಸುಧಾಮ್ ದಾಸ್ ಅಂತ, ಇವಾಗ ಅವ್ರು ಎಮ್ ಎಲ್ ಸಿನೋ ಎಮ್ ಎಲ್ ಸಿ ಅವರು ಅವಾಗ ಕಮರ್ಷಿಯಲ್ ಟ್ಯಾಕ್ಸ್ ಇದರಲ್ಲಿ ಭಾಳ ಹೈ ಪೋಸ್ಟಲ್ಲಿದ್ದರು. ಅವ್ರ ಹತ್ರ ಹೋಗಿ ಕೇಳಿದೆ, ನನ್ನ ಹತ್ರ ಇದ್ದಿದ್ದೆ 15,000, ಲೈಕ್ ನನಗೆ ನಿಮ್ಮ ಇದರಲ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ಒಂದು ಜಾಗ ಕೊಡಿ ಅಂತ. ಅವ್ರು ಹೇಳಿದ್ರು ನಮ್ಮದು ಮಿನಿಮಮ್ 2 ಲಕ್ಷ ಅಮ್ಮ ನಮಗೆ ಕೊಡೋಕ್ಕೆ. ನಾನು ಹೇಳಿದೆ ನನ್ನ ಹತ್ರ 2 ಲಕ್ಷ ಇಲ್ಲ, ನನ್ನ ಹತ್ರ 15,000 ರೂಪಾಯಿ ಇದೆ. 15,000 ರೂಪಾಯಿಗೆ ಏನು ಕೊಡ್ತೀರಾ? ಒಂದು ಗೂಡು ಕೊಟ್ಟರು. ಆ ಗೂಡನ್ನೇ ನಾನು ಲೈಕ್ ನೆಕ್ಸ್ಟ್ ಮಂತ್ ಮನೆಯಲ್ಲಿ ದುಡ್ಡಲ್ಲಿ ಆ ಗೂಡ್ಗೆ ಶೆಲ್ಫ್ಸ್ ಎಲ್ಲ ಮಾಡಿ ಎಲೆಕ್ಟ್ರಿಕ್ ಇದು ಮಾಡಿ ಅಲ್ಲಿ ನನ್ನ ಮಗ ನನಗೊಂದು ಹೆಸರು ಕೊಟ್ಟ ನನ್ನ ಫ್ಲವರ್ ಬಿಸ್ನೆಸ್ಗೆ. ಕ್ಯಾಲಿಕ್ಸ್ ಕರೋಲಾ ಅಂತ ಕೊಟ್ಟ ನಿತಿನ್. ಆಮೇಲೆ ಕ್ಯಾಲಿಕ್ಸ್ ಕರೋಲಾ ಸಿಗಲಿಲ್ಲ, ಕ್ಯಾಲಿಕ್ಸ್ ಸಿಕ್ತು. ಆ ಕ್ಯಾಲಿಕ್ಸ್ ಅಂತ ಬೋರ್ಡ್ ಹಾಕಿ ಐ ಸ್ಟಾರ್ಟೆಡ್. ಅಲ್ಲಿಂದ ಫೋನ್ ನಂಬರ್ ಹಾಕ್ತೆ, ಅಲ್ಲಿಂದ ಕಾಲ್ಗಳು ಬರೋಕ್ಕೆ ಶುರುವಾಯಿತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕೇಳಿದೆ, ಆ ಮೂಲೆಯಲ್ಲಿ ಒಂದು 10x10 ಜಾಗ ಇದೆ, ಅದು ಯೂಸ್ ಮಾಡ್ಕೊಳ್ಳ ಅಂತ. ಅದಕ್ಕೆ ಅವರು ಓಕೆ ಅಂದರು. ಅವ್ರದ್ದೇ ಕೋಆಪ್ರೇಟೆಡ್ ಮೀ ಸೋ ಮಚ್, ಅವರು ಸುಧಾಮ್ ದಾಸ್ ಮತ್ತು ರವೀಂದ್ರ. ಆಮೇಲೆ ಆ ಮೂಲೆಯಲ್ಲಿ ಐ ರೇಸ್ ಒನ್ ಫ್ಯಾಬ್ರಿಕೇಷನ್ ಟೆಡ್ ಯೂನಿಟ್. ಒಬ್ಬ ಹುಡುಗನ ಕೂರಿಸ್ದೆ, ಅರ್ಜುನ್ ಅಂತ. ಫಸ್ಟ್ ಡೇ 2,000 ರೂಪಾಯಿ ಇನ್ವೆಸ್ಟ್ ಮಾಡಿದೆ, ಬಿಸ್ನೆಸ್ ಆಗಲಿಲ್ಲ. ಆಮೇಲೆ ಸ್ಯಾಟರ್ಡೇ 7,000 ರೂಪಾಯಿನೋ ಬಿಸ್ನೆಸ್ ಆಯಿತು. ಆಮೇಲೆ ಲೈಕ್ ಇಟ್ ಮೈ ಮೈಂಡ್ ಇದು. ಆಮೇಲೆ ಸಂಡೇ 15,000 ಆಯಿತು ಆ ಕಾಲದಲ್ಲಿ. ಆಮೇಲೆ ದಟ್ ಚೆನ್ನಾಗಿ ಆಗಕ್ಕೆ ಸ್ಟಾರ್ಟ್ ಆಯಿತು ಫ್ಲವರ್ ಬಿಸ್ನೆಸ್ಸು. ಹೀಗೆ ನಂದು ಈವೆಂಟ್ಸು ಕಂಟಿನ್ಯೂ ಆಗೋಯಿತು, ಈವೆಂಟ್ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಅದು ಇದು ಎಲ್ಲ. ಆಮೇಲೆ ಐ ಗಾಟ್ ದ ಆರ್ಡರ್ ಫ್ರಮ್ ಮೈಕೋ ಬಾಷಲ್ಲಿ ಹೋದಾಗ ನಾನು ಅಲ್ಲಿ ತುಂಬ ಒಳ್ಳೆ ವರ್ಕ್ ಮಾಡಿದೆ. ಅದಕ್ಕೆ ಅವರು ತಮ್ಮಣ್ಣ, ಸುರೇಶ್ ಅಂತೆಲ್ಲ ಇದ್ದರು ಜನರಲ್ ಮ್ಯಾನೇಜರ್ಸ್. ಅವ್ರು ನಂಗೆ ಹೇಳಿದ್ರು, ಆಲ್ಬರ್ಟ್ ಹಿರೋನಿಮಸ್ ಮನೆ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತೀರಾ ಅಂತ. ಸೊ ಅವಾಗ ನಂಗೆ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಲ್ಯಾಂಡ್ಸ್ಕೇಪಿಂಗ್ ಲೈಕ್ ಏನು ಲ್ಯಾಂಡ್ಸ್ಕೇಪಿಂಗ್ ಅಂದರೆ, ನಮ್ಮ ಅಣ್ಣ ಒಬ್ಬ ಬುದ್ಧಿವಂತ ಇದ್ದ, ಯೋಗ ನರಸಿಂಹ ಅಂತ. ಅವನನ್ನು ಕೇಳಿದೆ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಅಂತ. ಅದಕ್ಕೆ ಅವನೇ ಹೇಳ್ದ, ನೋಡು ಇದು ಎಲ್ಲ ಗಾರ್ಡನ್ ಎಲ್ಲ ಮಾಡೋದು. ಆ ಟೈಮಲ್ಲಿ ನಮಗೆ ಬೆಂಗಳೂರಿನಲ್ಲೆಲ್ಲ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಇರಲಿಲ್ಲ, ಅಷ್ಟು ಇನ್ನೂ ಶುರು ಆಗಿರಲಿಲ್ಲ. ಎಲ್ಲೋ ಒಂದೊಂದು ಕಡೆ ಇರ್ತಿತ್ತು ಅಷ್ಟೇ. ಆಮೇಲೆ ನಮ್ಮ ಅಣ್ಣನೇ ಸಜೆಸ್ಟ್ ಮಾಡ್ದೆ, ಹೋಗು ಸಪ್ನಾ ಬುಕ್ ಸಿಗ್ಬೋದು ನಿಮಗೆ. ಆವಾಗ ಇಂಟರ್ನೆಟ್ ಎಲ್ಲ ಇರಲಿಲ್ಲ. ಆಮೇಲೆ ಲೈಕ್ ಎಲ್ಲೋ ಒಬ್ಬೊಬ್ಬರು ಯೂಸ್ ಮಾಡೋರು ಇಂಟರ್ನೆಟ್. ಈ ಥರ ಗೂಗಲ್ಲು ಅಲ್ಲಿ ಟಕ್ ಅಂದ ತಕ್ಷಣ ಪಟ್ ಅಂತ ಬರೋದು ಇನ್ಫಾರ್ಮೇಷನು ಆ ಥರ ಎಲ್ಲ ಇರಲಿಲ್ಲ. ಆಮೇಲೆ ಹೋಗಿ ಅಲ್ಲಿ ಬುಕ್ಗಳು ಎಲ್ಲ ಎಕ್ಸ್ಪೆನ್ಸಿವ್ ಬುಕ್ಕು, ಅದು ತೊಗೊಳಕ್ಕೆ ಅಫೋರ್ಡಬಲ್ ಆಗಿರಲಿಲ್ಲ ನಾನು. ಸೊ ಅಲ್ಲೇ ಕೂತ್ಕೊಂಡು ಓದ್ಕೊಂಡು ಅಲ್ಲೇ ನಾನು ನೋಟ್ ಎಲ್ಲ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಓದ್ತಿದ್ದೆ. ಅವ್ರ ಪಾಪ ಚೇರೆಲ್ಲ ಕೊಟ್ಟರು. 2 ದಿನ ಹೋದಾಗ 3ನೇ ದಿನ ಚೇರೆಲ್ಲ ಕೊಟ್ಟರು. ನಾನು ಪೆನ್ನು ಬುಕ್ಕು ತೊಗೊಂಡೋಗಿ ಎಲ್ಲ ನೋಟ್ ಮಾಡಿ. ನನ್ನ ಫಸ್ಟ್ ವರ್ಕ್ ಆಲ್ಬರ್ಟ್ ಹಿರೋನಿಮಸ್ ಮನೆ. ವಾವ್. ಲೈಕ್ ನಾನು ತುಂಬ ಅಪ್ರಿಷಿಯೇಷನ್ ಸಿಕ್ತು ನನಗೆ. ಅದಕ್ಕೆ ಕ್ಯಾಂಡಲ್ ಗಾರ್ಡನ್ ಮಾಡಿದೆ. ಒಬ್ಬ ವರ್ಕರ್ ಇರಲಿಲ್ಲ. ಏನಾದರೂ ಮನಸ್ಸಿದ್ರೆ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ವಾವ್. ಒಬ್ಬ ವರ್ಕರು ಇಲ್ಲದೆ. ಎಷ್ಟು ಸ್ಕ್ವೇರ್ ಫೀಟ್ ಇತ್ತು ಅದು? ತುಂಬ ಪಾಶ್ ಮನೆ, ಜಯನಗರ್ 7th ಬ್ಲಾಕಲ್ಲಿ. ಅದು ಲೈಕ್ ನನಗೆ ಆ ಮನೆ ನೋಡ್ಬೇಕಂತ ಭಾಳ ಆಸೆ ಇತ್ತು. ಅಲ್ಲಿ ಕ್ಯಾಂಡಲ್ ಗಾರ್ಡನ್ ಮಾಡಿದೆ, ದೊಡ್ಡ ಮನೆ. ಇಟ್ ಈಸ್ ಲೈಕ್ ನಾನೊಂದು 4,000 ಸ್ಕ್ವೇರ್ ಫೀಟಲ್ಲಿ ನಾನು ಗಾರ್ಡನ್ ಮಾಡಿದ್ದು. ಸೊ ನಂಗೆ ಒಬ್ಬ ಕೆಲಸದವನಿಲ್ಲ, ನನ್ನದೇ ಐಡಿಯಾ, ನನ್ನದೇ ಕ್ಯಾಂಡಲ್ ಗಾರ್ಡನು, ನನ್ನದೇ ಐಡಿಯಾದಲ್ಲಿ ನಾನು ಮಾಡಿದೆ. ಲೈಕ್ ಇಟ್ ವಾಸ್ ಬ್ಯೂಟಿಫುಲ್ ಆ್ಯಕ್ಚುಲಿ.